ಸಾವಿರ ಸಾವಿರ ವರ್ಷಗಳಿಂದ ಇಡೀ ಜಗತ್ತಿಗೆ ಮಾರ್ಗದರ್ಶನವನ್ನು ಮಾಡ್ಕೊಂಡು ಬಂದಿರತಕ್ಕಂತಹ ಸಮಾಜ, ಸಾವಿರ ಸಾವಿರ ವರ್ಷಗಳಿಂದ ಇಡೀ ಜಗತ್ತಿಗೆ ಜೀವನದ ಪಾಠವನ್ನು ಕಲಿಸಿರ್ತಕ್ಕಂಥ ಧರ್ಮ, ಹುಟ್ಟು ಸಾವು ಎರಡೂ ಇಲ್ಲದಿರ್ತಕ್ಕಂಥ ಮೃತ್ಯುಂಜಯ ಸಮಾಜ, ಮೃತ್ಯುಂಜಯ ಧರ್ಮ. ಆ ಧರ್ಮದಲ್ಲಿ ನಾನು ಹುಟ್ಟಿದ್ದೀನಿ, ಆ ಹಿಂದೂ ಧರ್ಮವನ್ನು ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ ಅಂತ ಎದೆ ತಟ್ಟಿಕೊಂಡು ಹೇಳುವಂತ ಕಾಲ ಬಂದಿರಬೇಕಾದ್ರೆ ಇಡೀ ಜಗತ್ತೇ ಒಪ್ಪಿಕೊಂಡು ಅಪ್ಪಿಕೊಂಡು ಹಿಂದೂ ಸಮಾಜದ ಕಡೆ ನೋಡ್ತಾ ಇರಬೇಕಾದ್ರೆ ಈ ವೇದಿಕೆಯಲ್ಲಿ ನಾನು ಎದೆ ತಟ್ಟಿಕೊಂಡು ಹೇಳ್ತಾ ಇದ್ದೀನಿ, ಜಗತ್ತಿನಲ್ಲಿರ್ತಕ್ಕಂಥ ಇತರ ಎಲ್ಲ ಇಸಮುಗಳು ಭಾರತವನ್ನು ಹೊರತುಪಡಿಸಿ ಬೇರೆಲ್ಲ ದೇಶಗಳು ಇವತ್ತು ಭಾರತದತ್ತ ನೋಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಕಾರಣವೇನಪ್ಪಾ ಅಂತ ಕೇಳಿದ್ರೆ, ನಮ್ಮನ್ನು ಕಾಫಿರರು ಅಂತ ಕರೆದುಕೊಂಡು ಬಂದಿರತಕ್ಕಂಥ ಸೌದಿ ಅರೇಬಿಯಾದಲ್ಲಿ ಅಲ್ಲಿಯ ರಾಜ ನಮ್ಮ ದೇಶದ ಪ್ರಧಾನಮಂತ್ರಿಗಳನ್ನು ಕರೀತಾನೆ, ಸುಮಾರು 25 ಎಕರೆ ಜಾಗವನ್ನು ಕೊಡ್ತಾರೆ. ಸ್ವಾಮಿ ನಾರಾಯಣ ಸ್ವಾಮಿ ಟ್ರಸ್ಟಿನ ಹೆಸರಿನಲ್ಲಿ ಹಿಂದೂಗಳನ್ನು ಕಾಫಿರರು ಅಂತ ಕರೆದಿರ್ತಕ್ಕಂಥ ನೆಲದಲ್ಲಿ ಹಿಂದೂ ಧರ್ಮದ ಶ್ರೇಷ್ಠದ ಸಂಕೇತ ಆಗಿರ್ತಕ್ಕಂಥ ದೇವರ ಮಂದಿರವನ್ನು ಅತ್ಯಂತ ದೊಡ್ಡದಾಗಿ ನಿರ್ಮಾಣ ಮಾಡ್ತಾರೆ. ಅಲ್ಲಿ ಅದರ ಪ್ರತಿಷ್ಠೆಗೆ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಜಗತ್ತಿನ ನಾಯಕನ ಸ್ವರೂಪದಲ್ಲಿ ಹೋಗ್ತಾರೆ ಅಂತ ಹೇಳಿದ್ರೆ, ಜಗತ್ತಿನ ಯಾವ ಮೂಲೆಗೆ ಬೇಕಾದ್ರೂ ಹೋಗಿ ನಾನೊಬ್ಬ ಹಿಂದೂ ಅಂತ ಹೇಳಿಕೆ ಬಹಳ ಹೆಮ್ಮೆ ಸ್ವಾಮಿ, ಬಹಳ ಹೆಮ್ಮೆ. ಎರಡನೇದು, ವಿಶ್ವ ಹಿಂದೂ ಪರಿಷತ್ ಬಜರಂಗಗಳ ವೇದಿಕೆಯಲ್ಲಿ ನಾವಿದ್ದೀವಿ. ವಿಶ್ವ ಹಿಂದೂ ಪರಿಷತ್ ಬಜರಂಗಗಳ ಕಾರ್ಯಕರ್ತರಾಗಿ ನಾವಿದ್ದೀವಿ. ಎಂತಹ ಸಂಘಟನೆಯ ಕಾರ್ಯಕರ್ತರು ನಾವು ಅಂತ ಕೇಳಿದರೆ, ಈ ದೇಶದ ಆದರ್ಶ ಪುರುಷ, ಜಗತ್ತಿನ ಆದರ್ಶ ಪುರುಷ, ಈ ದೇಶದ ಸಂಸ್ಕೃತಿಯ ಪ್ರತೀಕ ಸ್ವರೂಪಿಯಾಗಿರ್ತಕ್ಕಂಥ ಪ್ರಭು ಶ್ರೀರಾಮಚಂದ್ರನ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಮತ್ತೆ ಮಂದಿರವನ್ನು ನಿರ್ಮಾಣ ಮಾಡಬೇಕು ಅಂತ ಲಕ್ಷಾಂತರ ಜನರ ತ್ಯಾಗ ಬಲಿದಾನಗಳಾಗಿದ್ದಾರೆ. 480 ವರ್ಷಗಳ ಹೋರಾಟ ನಡೆದಿದೆ. ಇದೆಲ್ಲ ಭಾಷಣ ನೀವು ಸುಮಾರು ಕೇಳಿರ್ಬೋದು, ಆದ್ರೂ ಉಲ್ಲೇಖ ಮಾಡಬೇಕು, ನೆನಪು ಮಾಡಬೇಕು. ಆ ಹೋರಾಟದ ಕೊನೆಯ ನೇತೃತ್ವವನ್ನು ವಹಿಸಿಕೊಂಡು ಅನೇಕ ಜನರ ಟೀಕೆ ಟಿಪ್ಪಣಿಯನ್ನು ಸಹಿಸಿಕೊಂಡು ಚುನಾವಣೆ ಸಂದರ್ಭ ಬಂದಾಗ ಹೇಳ್ತಾ ಇದ್ರು, ರಾಮ ಮಂದಿರ ಕರ್ತೇವೆ ಅಂತ ಹೇಳಿದರೆ ಇಟ್ಟಿಕೊಂಡು ಹೋಗಿದ್ದಾರೆ, ₹1 ಹಣ ಕೊಂಡೋಗಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ ಅಂತ ಕೂಗಾಕ ವ್ಯಂಗ್ಯ ಮಾಡ್ತಾ ಇದ್ರು. ಅಂತಹ ಸಂದರ್ಭದಲ್ಲೂ ಧೃತಿಕಟತೆ, ಎದೆಗಡದೆ ಆ ರಾಮ ಮಂದಿರವನ್ನು ಅಯೋಧ್ಯೆಯಲ್ಲೇ ಮತ್ತೆ ರಾಮನ ಪಾದದ ಮೇಲಾಣೆ ಮಂದಿರವನ್ನೇ ಅಲ್ಲೇ ಕಟ್ಟಿರ್ತಕ್ಕಂಥ ಹೆಮ್ಮೆಯ ವಿಶ್ವ ಹಿಂದೂ ಪರಿಷತ್ತಿನ ಸಂಘಟನೆಯ ಬಜರಂಗಗಳ ಸಂಘಟನೆಯ ಕಾರ್ಯಕರ್ತರು ನಾವು ಆ ವೇದಿಕೆಯಲ್ಲಿ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂತ ಹೇಳಿಕ್ಕೆ ಬಹಳ ಹೆಮ್ಮೆ ಬಂದಿದೆ. ಯಾವ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ಯಾಕೋಸ್ಕರ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಸ್ವಲ್ಪ ಅತ್ಯಂತ ಆಲೋಚನೆಯಿಂದ ಇದನ್ನು ಕೇಳ್ಕೊಳ್ಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ ಅಂತ ನನಗನಿಸುತ್ತೆ. ಶಿವಾಜಿಯ 394ನೇ ವರ್ಷದ ಜಯಂತ್ಯುತ್ಸವವನ್ನು ನಾವು ಮಾಡ್ತಾ ಇದ್ದೀವಿ. ಪರಮಪೂಜ್ಯ ಗುರುಗಳು ಹೇಳಿದ ಶಿವಾಜಿಯ ಬಗ್ಗೆ ಹೇಳಿದ್ರು, ಶಿವನೇರಿಯಲ್ಲಿ ಹುಟ್ಟಿರ್ತಕ್ಕಂಥ ಶಿವ ಸಂಬೋಧನಾಗಿರ್ತಕ್ಕಂಥ ಶಿವಾಜಿ ಹಿಂದೂ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡ್ತಾ ಅದನ್ನು ಮತ್ತೆ ಯಾಕೆ ನೆನಪು ಮಾಡಬೇಕು ಅಂತ ಕೇಳಿದ್ರೆ, ನಮ್ಮ ಸಮಾಜದ ಮೇಲೆ, ನಮ್ಮ ಧರ್ಮದ ಮೇಲೆ ನಡೆದಿರ್ತಕ್ಕಂಥ ಆಕ್ರಮಣಗಳನ್ನು ನಿರತ ಮಾಡಬೇಕಾಗುತ್ತೆ. ಈ ದೇಶದ ಸುಮಾರು 800 ವರ್ಷಗಳ ಹಿಂದಿನ ಇತಿಹಾಸವನ್ನು ತೆಗೆದು ನೋಡಿದಾಗ ಈ ದೇಶದ ಮೇಲೆ, ಸಮಾಜದ ಮೇಲೆ, ಧರ್ಮದ ಮೇಲೆ ಆಕ್ರಮಣಗಳು ನಿರಂತರ ನಡೆದು ಹೋಯಿತು. ಬ್ರಿಟಿಷರು, ಫ್ರೆಂಚರು, ಡಚ್ಚರು, ಮೊಘಲರು ಈ ದೇಶದ ಮೇಲೆ ಆಕ್ರಮಣ ಮಾಡಿದ್ರು. ಅದರ ಪರಿಣಾಮ ನಾವೊಂದಷ್ಟು ನಮ್ಮತನವನ್ನು ಕಳ್ಕೊಂಡ್ವಿ, ನಮ್ಮ
ಅಂತಹ ಹೇಳದೇ ಇರತಕ್ಕಂಥ ಕಾಲದ ಸಂದರ್ಭ ಒಬ್ಬ ದಿವ್ಯ ಪುರುಷ ತನ್ನ ತಾಯಿ ಜೀಜಾಮಾತೆಯ ಮಾತಿಗೋಸ್ಕರ ಅವಮಾನವಾಗಿರ್ತಕ್ಕಂಥ ಕೋಟೆಯ ಮೇಲೆ ಇರ್ತಕ್ಕಂಥ ಏನು ಹಸಿರು ಧ್ವಜ ಇದೆ ಅಲ್ಲಿ ಭಗವದ್ವಜನ್ನು ನೆಡಬೇಕು ಅಂತ ತಾಯಿಗೇನು ಹೇಳಿಲ್ಲ. ಅದು ಒಂದೇ ಸಂಕಲ್ಪಕ್ಕೋಸ್ಕರ ಹಳ್ಳಿ ಹಳ್ಳಿಗಳಿಗೆ ಹೋದ್ರು, ಗಲ್ಲಿ ಗಲ್ಲಿಗೆ ಹೋದ್ರು, ಕಾಡುಮೇಳೆಗಳಲ್ಲಿ ಹೋದ್ರು, ಹಿಂದೂ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಿದ್ರು, ಹಿಂದೂ ಸೈನ್ಯವನ್ನು ನಿರ್ಮಾಣ ಮಾಡಿದ್ರು, ಹಿಂದೂ ಸಮಾಜವನ್ನು ಸಂಘಟನೆ ಮಾಡಿ ಹಿಂದೂ ಸಾಮ್ರಾಜ್ಯದ ನಿರ್ಮಾಣವನ್ನು ಮಾಡಿದ್ರು. ಅದರ ಅವಶ್ಯಕತೆ ಇವತ್ತಿನ ದಿನ ಏನು ಅಂತ ಕೇಳಿದ್ರೆ ಆ 800 ವರ್ಷದ ಇತಿಹಾಸವನ್ನು ತೆಗೆತ್ತ ಹೋದ್ರೆ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ, ಅತ್ಯಂತ ಆಳವಾಗಿರ್ತಕ್ಕಂಥ, ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಧರ್ಮ ನೆಲದಂತ ಇದು ಭೋಗ